ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ ಆಟೋ ಡಿ ಎಮ್ ಬಗ್ಗೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋರೆಲ್ಲ ಬಂದ್ಬಿಟ್ಟು ಆಟೋ ಡಿ ಎಮ್ ಎನಬಲ್ ಆಗ್ತಿಲ್ಲ ನಮಗೆ. ಇನ್ನು ಕೆಲವರಿಗೆ ಒಂದೊಂದು ವೀಡಿಯೋದಲ್ಲಿ ಎನಬಲ್ ಆಗ್ತಿದೆ, ಒಂದೊಂದು ವೀಡಿಯೋಗೆ ಆಟೋ ಡಿ ಎಮ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಆಟೋ ಡಿ ಎಮ್ನ ಯಾವ ರೀತಿ ಎನಬಲ್ ಮಾಡೋದು, ನೀವು ಯಾವುದೆಲ್ಲ ಮಿಸ್ಟೇಕ್ನ ಮಾಡ್ತಿದ್ದೀರಾ ಆಟೋ ಡಿ ಎಮ್ನ ಎನಬಲ್ ಮಾಡೋದ್ರಲ್ಲಿ ಅಂತ. ಓಕೆನಾ, ಎಲ್ಲದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಫ್ರೆಂಡ್ಸ್, ನೀವು ಇವಾಗಿನ ಟೈಮಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ರೆ ಸಾಕು, ಜಸ್ಟ್ ನಿಮಗೆ ವೀಡಿಯೋಸ್ ಏನು ಶೋ ಆಗ್ತಿದೆ ಪ್ರಾಡಕ್ಟ್ ರಿವ್ಯೂ ವೀಡಿಯೋಸ್ಗಳು, ಇದೆಲ್ಲದರಲ್ಲೂ ಬಂದುಬಿಟ್ಟು ಎಲ್ಲರೂ ಏನಂತ ಹೇಳ್ತಿದ್ದಾರೆ ಅಂದರೆ, ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದೆ, ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಅಲ್ವಾ. ಇದಂತೂ ತುಂಬಾ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಇದೇ ರೀತಿ ವೀಡಿಯೋಸ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಅವರಿಗೆ ಈ ರೀತಿ ವೀಡಿಯೋ ಮಾಡೋದ್ರಿಂದ ಅವ್ರಿಗೆ ಏನು ಪ್ರಯೋಜನ ಇದೆ? ಹಾಗಿದ್ರೆ ಅವರು ಎಲ್ರಿಗೂ ಲಿಂಕನ್ನು ಅವರೇ ಶೇರ್ ಮಾಡ್ತಾರಾ? ಈ ರೀತಿ ಲಿಂಕನ್ನು ಯಾವ ರೀತಿ ಶೇರ್ ಮಾಡ್ತಿದ್ದಾರೆ, ಫಸ್ಟ್ ಇದನ್ನು ನಾವು ತಿಳ್ಕೊಳ್ಳೋಣ. ಓಕೆನಾ, ಈ ರೀತಿ ವಿಡಿಯೋನ ಮಾಡಿಬಿಟ್ಟು ತುಂಬ ಜನ ಇವಾಗ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದರೆ ಈ ರೀತಿ ವಿಡಿಯೋನ ಮಾಡಿಬಿಟ್ಟು ಅವರು ಏನು ಲಿಂಕನ್ನು ಅವರೇ ಕುತ್ಕೊಂಡು ಯಾರಿಗೂ ಶೇರ್ ಮಾಡಲ್ಲ. ಅದಕ್ಕೆ ಇವರು ಏನು ಮಾಡ್ತಿದ್ದಾರೆ ಅಂದರೆ ಆಟೋ ಡಿ ಎಮ್ನ ಎನೇಬಲ್ ಮಾಡ್ಕೊಳ್ತಿದ್ದಾರೆ. ಓಕೆನಾ, ಈ ಆಟೋ ಡಿ ಎಮ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದನೇ ಅಫಿಲಿಯೇಟ್ ಲಿಂಕ್ ಏನಿದೆ ಇದು ಆಟೋಮೆಟಿಕ್ ಆಗಿ ನಮ್ಮ ಕಸ್ಟಮರ್ ಯಾರು ಲಿಂಕ್ ಅಂತ ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಲಿಂಕ್ ಶೇರ್ ಆಗುತ್ತೆ. ಓಕೆನಾ, ಈ ಲಿಂಕ್ ಮೂಲಕ ಹೋಗ್ಬಿಟ್ಟು ಯಾರು ಬೈ ಮಾಡ್ತಾರೆ ಅವರಿಗೆ ಬಂದ್ಬಿಟ್ಟು ಕಮಿಷನ್ ಅಮೌಂಟ್ ಸಿಗುತ್ತೆ. ಈ ರೀತಿ ವಿಡಿಯೋಸ್ನ ಮಾಡಿ, ಈ ರೀತಿ ಆಟೋ ಡಿ ಎಮ್ನ ಎನೇಬಲ್ ಮಾಡಿ ತುಂಬ ಜನ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಓಕೆನಾ, ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಇದೊಂದು ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಆಟೋ ಡಿ ಎಮ್ನ ಯಾವ ರೀತಿ ಎನೇಬಲ್ ಮಾಡೋದು, ಆಟೋ ಡಿ ಎಮ್ನ ಎನೇಬಲ್ ಮಾಡಿಬಿಟ್ಟು ನಾವು ಕೂಡ ಯಾವ ರೀತಿ ಅಫಿಲಿಯೇಟ್ ಲಿಂಕನ್ನು ಶೇರ್ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಆಟೋ ಡಿ ಎಮ್ನ ಯಾವ ರೀತಿ ನೀವು ಎನೇಬಲ್ ಮಾಡ್ಕೊಳ್ಳೋದು. ಆಟೋ ಡಿ ಎಮ್ ನಿಮಗೆ ಏನಕ್ಕೆ ಶೇರ್ ಆಗ್ತಿಲ್ಲ? ತುಂಬ ಜನ ಹೇಳ್ತಿದ್ದಾರೆ ವೀಡಿಯೋಸ್ ಮಾಡಿದ್ರೆ ನಮಗೆ ವೀಡಿಯೋ ಶೋ ಆಗ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನಾವೇನು ರೀಲ್ಸ್ ಹಾಕಿದ್ದೀವಿ ಅದು ಶೋ ಆಗ್ತಿಲ್ಲ ಅಂತಾರೆ ತುಂಬ ಜನ. ಇನ್ನೂ ತುಂಬ ಜನ ಆಟೋ ಡಿ ಎಮ್ ಎನೇಬಲ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಅದಕ್ಕೆ ನಾನು ಡೀಟೇಲಾಗಿ ಈಗ ವೀಡಿಯೋನ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಡೀಟೇಲಾಗಿ ಹೇಳ್ತೀನಿ. ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ಈಗ ತಿಳ್ಕೊಳ್ಬೋದು. ಫಸ್ಟ್ ಇದಕ್ಕೆ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಾದಮೇಲೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನಿದೆ ಅಲ್ವಾ, ಅದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ನ ಬೈ ಮಾಡಿ ಅದ್ರ ರಿವ್ಯೂ ವಿಡಿಯೋನ ಮಾಡಿರಬೇಕಾಗಿರುತ್ತೆ. ಓಕೆನಾ, ಈಗ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ನಾನೀಗ ಈ ಪ್ರಾಡಕ್ಟ್ನ ತರಿಸಿ ಇದರ ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋನ ಏನು ಮಾಡಿದ್ದೀನಲ್ವ, ಈ ರೀತಿ ಮಾಡಿಬಿಟ್ಟು ನೀವು ಇನ್ಸ್ಟಾದಲ್ಲಿ ಒಂದು ವೀಡಿಯೋನ ಹಾಕಿರಬೇಕಾಗಿರುತ್ತೆ. ಓಕೆನಾ, ಈ ರೀತಿ ವೀಡಿಯೋನ ಹಾಕಾದ್ಮೇಲೆ ಇವಾಗ ನಾವು ಇಲ್ಲಿಂದ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ನಾನು ಮೀಶೋ ತೋರಿಸ್ತೀನಿ. ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡಾದಮೇಲೆ ನೀವು ಮೀಶೋಗೆ ಇವಾಗ ಜಾಯ್ನ್ ಆಗಿರ್ತೀರ, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆಗಿರ್ತೀರ. ಜಾಯ್ನ್ ಆದಮೇಲೆ ಇದೊಂದು ರಿವ್ಯೂ ವಿಡಿಯೋನ ಮಾಡಿರಬೇಕು. ನೀವು ರಿವ್ಯೂ ವಿಡಿಯೋನ ಮಾಡಿ ಇನ್ಸ್ಟಾಗೆ ಹಾಕಿರಬೇಕು. ಓಕೆನಾ, ಇನ್ಸ್ಟಾದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ನೋಡಿ ನಮ್ಮದು ಪ್ರೊಫೈಲ್ ಪಿಕ್ಚರ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತೇನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಡೀಟೇಲಾಗಿ ನೋಡಿ. ಓಕೆನಾ, ಇಲ್ಲಾಂದರೆ ತುಂಬ ಜನಕ್ಕೆ ಏನಾಗುತ್ತೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈಗ ಈ ರೀತಿ ಪ್ರೊಫೈಲ್ ಓಪನ್ ಆದಾಗ ಕೆಲವ್ರದ್ದು ಈ ರೀತಿ ಪ್ರೊಫೈಲ್ ಓಪನ್ ಆಗ್ತಿಲ್ಲ, ಬೇರೆ ಥರನೇ ಇದೆ. ಅದು ಬಂದುಬಿಟ್ಟು ನ್ಯೂ ಫ್ಯೂಚರ್ ಕೊಟ್ಟಿರೋದು. ಓಕೆನಾ, ಅದು ನೀವು ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗಬೇಡಿ. ನ್ಯೂ ಆಗಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಅವರಿಗೆ ನ್ಯೂ ಆಗಿ ಸಿಕ್ಕಿದೆ. ಅದು ಕೆಲವ್ರಿಗೆ ಸಿಕ್ಕಿದೆ ಆಪ್ಷನ್ನು, ಕೆಲವರಿಗಿಲ್ಲ ಅಷ್ಟೇ. ಓಕೆನಾ, ಕೆಲವರಿಗೆ ಈ ರೀತಿ ಪ್ರೊಫೈಲ್ ಬರ್ತಿಲ್ಲ, ಸ್ವಲ್ಪ ಚೇಂಜ್ ಬರ್ತಿದೆ. ಆದರೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಈ ಆಪ್ಷನ್ಸ್ಗಳೆಲ್ಲ ಇರುತ್ತೆ ಅಲ್ಲೂ. ಓಕೆನಾ, ನೀವು ಅಲ್ಲಿಂದನೂ ಮಾಡ್ಕೊಳ್ಬೋದು. ಓಕೆನಾ, ಈಗ ಬಂದುಬಿಟ್ಟು ನಾವೇನು ಮಾಡಬೇಕು, ಆಟೋ ಡಿ ಎಮ್ ಎನೇಬಲ್ ಮಾಡೋದಲ್ವ, ಇಲ್ಲಿ ನೋಡಿ ಸೆಂಡ್ ಪ್ರಾಡಕ್ಟು ಡಿ ಎಮ್ ಅಂತೇನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ಮದು ಇನ್ಸ್ಟಾದಲ್ಲಿ ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿ ಅದೆಲ್ಲ ಇಲ್ಲಿ ಬಂದುಬಿಟ್ಟು ಶೋ ಆಗ್ತಿದೆ. ಓಕೆನಾ, ನೋಡಿ ಈಗ ಇಲ್ಲಿ ಎಲ್ಲ ಶೋ ಆಗ್ತಿದೆ. ಈಗ ನಾನು ಈ ಪ್ರಾಡಕ್ಟಿಂದಲ್ವ ಮಾಡ್ತಿರೋದು, ಈ ಪ್ರಾಡಕ್ಟ್ ಇಲ್ಲಿ ಶೋ ಆಗ್ತಿದೆ. ಪ್ರಾಡಕ್ಟಿಂದ ಅನ್ಬಾಕ್ಸಿಂಗ್ ವೀಡಿಯೋ ಇಲ್ಲಿ ಶೋ ಆಗ್ತಿದೆ. ಇದು ಬಂದುಬಿಟ್ಟು ಕೆಲವರಿಗೆ ಶೋ ಆಗಲ್ಲ. ಈಗ ಏನು ವೀಡಿಯೋ ಹಾಕಿರ್ತೀವಿ ಇನ್ಸ್ಟಾದಲ್ಲಿ ಅದು ಶೋ ಆಗ್ತಿರಲ್ಲ. ಏನಕ್ಕೆ ವೀಡಿಯೋ ಶೋ ಆಗ್ತಿಲ್ಲ ಅಂದರೆ, ಈ ಮೀಶೋಗೆ ನಮ್ಮ ಇನ್ಸ್ಟಾ ಐ ಡಿಯಿಂದ ನಾವು ಏನು ಲಾಗಿನ್ ಆಗಿರ್ತೀವಿ ಅದನ್ನು ಚೆಕ್ ಮಾಡಿ. ನಿಮ್ಮದು ಐ ಡಿ ಏನಿದೆ ಅಲ್ವ, ಇವಾಗ ರೀಲ್ಸ್ ಏನು ಹಾಕಿದ್ದೀರಾ ವೀಡಿಯೋನ, ಅನ್ಬಾಕ್ಸಿಂಗ್ ವೀಡಿಯೋನ, ಅದೇ ಐ ಡಿನ ಮೀಶೋಗೆ ಲಿಂಕ್ ಮಾಡಿದ್ದೀರಾ ನೋಡಿ. ಫಸ್ಟು ಇನ್ಸ್ಟಾ ಐ ಡಿ ಕೊಡಬೇಕಾದ್ರೆ ನೀವು ಪಾಸ್ವರ್ಡ್ ಅಥವಾ ಜಿಮೇಲ್ ಐ ಡಿ ಕೊಡೋದೇನಾದರೂ ಮಿಸ್ಟೇಕ್ ಮಾಡಿದ್ರು ನಿಮಗಿಲ್ಲಿ ಐ ಡಿ ಶೋ ಆಗ್ತಿರಲ್ಲ. ಆಟೋ ಡಿ ಎಮ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ವೀಡಿಯೋಸ್ ಶೋ ಆಗ್ತಿರಲ್ಲ. ಇದಕ್ಕೆ ಇದೊಂದೇ ರೀಸನ್ ಇರೋದು, ಏನಂದರೆ ನೀವು ಇನ್ಸ್ಟಾ ಐ ಡಿನ ಕರೆಕ್ಟಾಗಿ ಪಾಸ್ವರ್ಡ್ ಜಿಮೇಲ್ ಐ ಡಿನ ಕೊಟ್ಟು ಮೀಶೋಗೆ ಲಿಂಕ್ ಆಗಿರಲ್ಲ. ಆಗಿದ್ದರೆ ಮಾತ್ರ ನಿಮಗೆ ಆ ರೀತಿ ಪ್ರಾಬ್ಲಮ್ ಬರುತ್ತೆ. ಇವಾಗ ಸ್ಟಾರ್ಟಿಂಗ್ ನಾವೇನೀಗ ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಕೊಡ್ತೀವಲ್ವ ಜಿಮೇಲ್ ಐ ಡಿ ಪಾಸ್ವರ್ಡ್ ಲಾಗಿನ್ ಆಗ್ತೀವಲ್ವ, ಅಲ್ಲಿ ಬಂದುಬಿಟ್ಟು ಮಿಸ್ಟೇಕ್ ಮಾಡಿರ್ತೀರ.
ಇಲ್ಲಿ ಏನು ಕೊಟ್ಟಿರ್ತೀರ ಇನ್ಸ್ಟಾದಲ್ಲಿ ಅದೇ ನೇಮ್ನ ನೋಡಿಕೊಂಡು ಅದೇ ಜಿಮೇಲ್ ಐ ಡಿ ಅದೇ ಪಾಸ್ವರ್ಡ್ನ ನೀವು ಮೀಶೋಗೆ ಕೊಟ್ಬಿಟ್ಟು ಲಿಂಕ್ ಆಗಬೇಕಾಗಿರುತ್ತೆ. ಆ ರೀತಿ ಲಿಂಕ್ ಆದಾಗ ಮಾತ್ರ ನಿಮಗೆ ಸೆಂಡ್ ಪ್ರಾಡಕ್ಟು ಆಟೋ ಡಿ ಎಮ್ ಕ್ಲಿಕ್ ಮಾಡಿದಾಗ ಈ ನಿಮ್ಮ ಇನ್ಸ್ಟಾ ಐ ಡಿದು ಏನು ವೀಡಿಯೋಸ್ ಏನಿದೆ ಎಲ್ಲ ಇಲ್ಲಿ ಶೋ ಆಗುತ್ತೆ, ಇಲ್ಲಾಂದರೆ ಶೋ ಆಗಲ್ಲ. ಇದನ್ನು ಕನ್ಫ್ಯೂಸ್ ಇಲ್ದಲೆ ಡೀಟೇಲಾಗಿ ಚೆಕ್ ಮಾಡಿ ನೋಡಿ, ಓಕೆನಾ. ಇವಾಗ ನಮ್ಮದು ಶೋ ಆಗ್ತಿದೆ. ಇವಾಗ ನಾವೀಗ ಆಟೋ ಡಿ ಎಮ್ನ ಎನೇಬಲ್ ಮಾಡಬೇಕಲ್ವಾ. ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರಾಡಕ್ಟಿಂದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮಗೆ 3 ಆಪ್ಷನ್ ಶೋ ಆಗ್ತಿದೆ. ಈಗ ನ್ಯೂ ಫ್ಯೂಚರ್ ಬಂದಿದೆ ಅಲ್ವಾ. ಈಗ ನ್ಯೂ ಫ್ಯೂಚರ್ ಬಂದವರಿಗೆ ಸ್ವಲ್ಪ ಇಲ್ಲಿ ಆಪ್ಷನ್ಸ್ಗಳು ಸ್ವಲ್ಪ ಚೇಂಜ್ ಕಾಣಿಸುತ್ತೆ. ಈಗ ನೀವು ಈ ಪ್ರಾಡಕ್ಟ್ನ ಬೈ ಮಾಡಿ ವಿಡಿಯೋ ಮಾಡಿರೋದಲ್ವಾ. ಈಗ ನೀವು ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದಿಲ್ಲ ಇಲ್ಲಿಂದ. ಇಲ್ಲ ನೀವು ಬೈ ಮಾಡಿರೋ ಇದರಲ್ಲಿ ಇಲ್ಲ, ನಾನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿಂದನೂ ಕೂಡ ಸೇವ್ ಮಾಡಿರೋ ಪ್ರಾಡಕ್ಟ್ನ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ನಾನೀಗ ಏನು ಮಾಡ್ತಿದ್ದೀನಿ, ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಅಲ್ವಾ, ನಾನು ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ ಇದನ್ನು ಇಲ್ಲಿಂದ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಆ ಪ್ರಾಡಕ್ಟಿಂದು ಇಮೇಜ್ ಇಲ್ಲಿ ಶೋ ಆಗ್ತಿದೆ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನನಗಿದೇನಕ್ಕೆ ಈ ರೀತಿ ಬರ್ತಿದೆ ಅಂದರೆ ನಾನು ಆಲ್ರೆಡಿ ಆಟೋ ಡಿ ಎಮ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ, ಹಾಗಾಗಿ ಆ ರೀತಿ ಬರ್ತಿದೆ. ಪದೇ ಪದೇ ನೀವು ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡಿ ದಿಸ್ ಪ್ರಾಡಕ್ಟ್ ಈಸ್ ಆಲ್ರೆಡಿ ಎನೇಬಲ್ ಫಾರ್ ಆಟೋ ಡಿ ಎಮ್ ಅಂತ ಬರ್ತಿದೆ. ನೀವು ಒಂದು ಸಲ ಮಾತ್ರ ಮಾಡ್ಬೋದು ಆಟೋ ಡಿ ಎಮ್ನ ಎನೇಬಲ್, ಓಕೆನಾ. ಈಗ ಆಟೋ ಡಿ ಎಮ್ ಇದು ಎನೇಬಲ್ ಆಗಿದೆ ನನಗೆ. ಕೆಲವರಿಗೆ ಆಟೋ ಡಿ ಎಮ್ ಎನೇಬಲ್ ಆಗ್ತಿಲ್ಲ ಅಂದರೆ ಏನಕ್ಕಂದರೆ ಇಲ್ಲಿ ನೋಡಿ 4th ಆಪ್ಷನಲ್ಲಿ ಹೋಮ್ ಅದಾದಮೇಲೆ ಪರ್ಫಾರ್ಮೆನ್ಸ್ ಅದಾದಮೇಲೆ ಪೇಮೆಂಟ್ ಪಕ್ಕದಲ್ಲಿ ಆಟೋ ಡಿ ಎಮ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋ ಡಿ ಎಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಆಟೋ ಡಿ ಎಮ್ ಅಂತ ಏನಿದೆ ಇದು ಎನೇಬಲ್ ಮಾಡ್ಕೋಬೇಕು. ಕೆಲವೊಬ್ರದ್ದು ಆಟೋ ಡಿ ಎಮ್ ಇಲ್ಲಿ ಆಫ್ ಆಗಿರುತ್ತೆ, ಹಾಗಾಗಿ ಕೂಡ ಒಂದೊಂದು ವೀಡಿಯೋಗೆ ಲಿಂಕ್ ಶೇರ್ ಆಗುತ್ತೆ, ಒಂದೊಂದು ವೀಡಿಯೋಗೆ ಆಗ್ತಿಲ್ಲ ಅನ್ನೋದು ಇದಕ್ಕೆ, ಓಕೆನಾ. ಇದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಕೆಳಗಡೆ ಒಂದು ಆಪ್ಷನ್ ಇದೆ ಡಿಫಾಲ್ಟ್ ಟ್ರಿಗರ್ ವರ್ಡ್ಸ್ ಅಂತ. ಅಂದರೆ ಈಗ ನೀವು ಕೆಲವೊಬ್ಬರಿಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ ಅಂತ ಹೇಳಿರ್ತೀರಾ, ಇಲ್ಲ ಪ್ರೈಸ್ ಅಂತ ಕಮೆಂಟ್ ಮಾಡಿ, ಡಿ ಎಮ್ ಅಂತ ನನಗೆ ಕಮೆಂಟ್ ಮಾಡಿ, ಇಲ್ಲ ಮೀಶೋ ಅಂತ ನನಗೆ ಕಮೆಂಟ್ ಮಾಡಿ ಅಂತಾರೆ. ಇನ್ನೂ ಕೆಲವೊಬ್ಬರು ಏನಂತಾರೆ ಕೋಡ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಂತಾರೆ. ಇಲ್ಲ ಆಟೋ ಡಿ ಎಮಲ್ಲಿ ಅವರು ಈ ನೇಮ್ನ ಹಾಕಿದಾಗ ಅವರಿಗೆ ಏನಾಗುತ್ತೆ ಲಿಂಕ್ ಸೆಂಡ್ ಆಗುತ್ತೆ, ಆಟೋ ಡಿ ಎಮ್ ಆಗುತ್ತೆ, ಓಕೆನಾ. ಈಗ ನೀವು ಇಲ್ಲಿ ನೋಡ್ಬೋದು ಅಮೌಂಟ್ ಇರಲಿಲ್ಲ, ನಾನೀಗ ಅಮೌಂಟನ್ನು ಆ್ಯಡ್ ಮಾಡಿಕೊಂಡೆ. ಇನ್ನು 10 ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಆಟೋ ಡಿ ಎಮಲ್ಲಿ ಟ್ರಿಗರ್ ವರ್ಡ್ಸ್ ಇದೆ, ಅಮೌಂಟ್ ಇರಲಿಲ್ಲ, ನಾನು ಅಮೌಂಟನ್ನು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಅಮೌಂಟ್ ಅಂತ ನಾನು ಹಾಕಿದ್ದೀನಿ. ಈ ರೀತಿ ಅಮೌಂಟ್ ಅಂತ ಯಾರಾದರೂ ನನಗೆ ಕಮೆಂಟ್ ಮಾಡಿದ್ರು ಅವರಿಗೆ ಏನಾಗುತ್ತೆ ಆಟೋ ಡಿ ಎಮ್ ಹೋಗುತ್ತೆ, ಅಂದರೆ ಆಟೋಮೆಟಿಕ್ಕಾಗಿ ಲಿಂಕ್ ಸೆಂಡ್ ಆಗುತ್ತೆ. ಈಗ ನೋಡಿ ಡಿಫಾಲ್ಟ್ ಕಮೆಂಟಿಗೆ ಏನು ರಿಪ್ಲೈ ಕೊಡಬೇಕು ಅಂತ ನೋಡಿದರೆ ಇಲ್ಲಿ ನಾನು ಕಮೆಂಟ್ ರಿಪ್ಲೈ ಇಲ್ಲಿ ಆಟೋಮೆಟಿಕ್ ಶೋ ಆಗ್ತಿದೆ. ಹೇ ಪ್ಲೀಸ್ ಚೆಕ್ ಯುವರ್ ಡಿ ಎಮ್ ಅಂತ ಕಮೆಂಟ್ಗೆ ರಿಪ್ಲೈ ಹೋಗುತ್ತೆ. ಅವರು ಡಿ ಎಮ್ ಏನಾಗಿರುತ್ತಲ್ವ ಅಲ್ಲೋಗಿ ಚೆಕ್ ಮಾಡಿದ್ರೆ ಅವರಿಗೆ ಲಿಂಕ್ ಶೋ ಆಗುತ್ತೆ. ಏನು ನಮ್ಮದು ಆಟೋ ಡಿ ಎಮ್ ಆಗಿರುತ್ತಲ್ವ ಆ ಲಿಂಕ್ ಅವರಿಗೆ ಅಲ್ಲಿ ಶೋ ಆಗುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಮೇನ್ ಇದರಲ್ಲಿ ಏನಂದರೆ ಮೇಲ್ಗಡೆ ಆಟೋ ಡಿ ಎಮ್ ಎನೇಬಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ಆಟೋ ಡಿ ಎಮ್ ಎನೇಬಲ್ ಆಗಿರಲ್ಲ, ಆಫ್ ಆಗಿರುತ್ತೆ. ಹಾಗಾಗಿ ನಿಮಗೆ ಒಂದು ವೀಡಿಯೋಗೆ ಆಟೋ ಡಿ ಎಮ್ ಎನೇಬಲ್ ಆಗುತ್ತೆ, ಒಂದಕ್ಕೆ ಎನೇಬಲ್ ಆಗ್ತಿರಲ್ಲ. ಮತ್ತು ಈಗ ನಾವೇನು ಪ್ರಾಡಕ್ಟಿಂದು ಲಿಂಕನ್ನು ಕೊಟ್ವಲ್ವ ಇಲ್ಲಿಂದ ಈ ರೀತಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೆಲೆಕ್ಟ್ ಯುವರ್ ಮೀಶೋ ಆರ್ಡರ್ ಮೇಲೆ ಕೊಟ್ಟು, ಇಲ್ಲ ಸೆಲೆಕ್ಟ್ ಯುವರ್ ವಿಶ್ ಲಿಸ್ಟ್ ಮೇಲೆ ಕೊಟ್ಟು ತೋರಿಸಿದ್ನಲ್ವ, ಇದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇವಾಗ ವೀಡಿಯೋ ಒಂದು ಪ್ರಾಡಕ್ಟಿಂದ ಹಾಕಿ ಬೇರೆ ಪ್ರಾಡಕ್ಟಿಂದು ಲಿಂಕನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಯಾವ ಪ್ರಾಡಕ್ಟಿಂದ ವೀಡಿಯೋ ಮಾಡಿದ್ದೀರಾ ಅದನ್ನು ವಿಶ್ ಲಿಸ್ಟಲ್ಲಿದ್ದರೆ ವಿಶ್ ಲಿಸ್ಟಿಂದನೇ ಸೆಲೆಕ್ಟ್ ಮಾಡಿ. ಇಲ್ಲ ಅದು ವಿಶ್ ಲಿಸ್ಟಲ್ಲಿ ಇಲ್ಲ ಅಂದರೆ ಆರ್ಡ್ರ್ ಮಾಡಿರೋದ್ರಿದ್ದರೆ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡಿ, ಓಕೆನಾ. ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಆಟೋ ಡಿ ಎಮ್ ಪ್ರಾಬ್ಲಮ್ ಆಗಲ್ಲ, ಓಕೆನಾ ಫ್ರೆಂಡ್ಸ್. ಇದಿಷ್ಟು ಬಂದುಬಿಟ್ಟು ಆಟೋ ಡಿ ಎಮ್ನ ಯಾವ ರೀತಿ ಎನೇಬಲ್ ಮಾಡೋದು, ಮತ್ತು ಯಾರಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಲಿಂಕ್ ಹೇಗೆ ಅವರಿಗೆ ಸೆಂಡ್ ಆಗುತ್ತೆ, ಮತ್ತು ಲಿಂಕ್ ಅಂತ ಏನಕ್ಕೆ ಅವ್ರು ಕಮೆಂಟ್ ಮಾಡ್ತಾರೆ ಅಂತ. ಏನಕ್ಕೆ ಅವ್ರು ಇಲ್ಲಿ ಟ್ರಿಗರ್ ವರ್ಡ್ಸಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಶೇರ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಪಿ ಅಂತ ಕಮೆಂಟ್ ಮಾಡಿ ಅಂತೆಲ್ಲ ಅವರು ಹೇಳೋದು, ಓಕೆನಾ. ಇದಿಷ್ಟು ಬಂದುಬಿಟ್ಟು ಆಟೋ ಡಿ ಎಮ್ ಅಂದರೆ ಏನು, ಮತ್ತು ಆಟೋ ಡಿ ಎಮ್ನ ಯಾವ ರೀತಿ ಎನೇಬಲ್ ಮಾಡೋದು ಅಂತ, ಓಕೆನಾ. ಆಟೋ ಡಿ ಎಮ್ಗೆ ಲಿಂಕನ್ನು ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಇದಿಷ್ಟು ಬಂದುಬಿಟ್ಟು, ಓಕೆನಾ. ನೀವು ಈ ರೀತಿ ಮಾಡಿಕೊಂಡು ಆಟೋ ಡಿ ಎಮ್ನ ಎನೇಬಲ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ,
ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇನ್ನೂ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸ್ನೂ ಕೂಡ ಮಾಡಿಬಿಟ್ಟು, ಓಕೆನಾ. ಇನ್ನೂ ಏನಾದರೂ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಲ್ಲ, ಡೀಟೇಲಾಗಿ ನಮಗೆ ವೀಡಿಯೋ ಬೇಕು, ನೀವೇನಾದರೂ ನ್ಯೂ ಆಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲಲ್ಲಿ ಆಲ್ರೆಡಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ಆಲ್ ವೀಡಿಯೋಸ್ನ ಮಾಡಿದ್ದೀನಿ. ಬಿಗಿನರ್ಸ್ ತುಂಬ ಯೂಸ್ ಆಗುತ್ತೆ. ಆಲ್ ವೀಡಿಯೋಸಲ್ಲೂ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಅದು ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ಆಲ್ ವೀಡಿಯೋಸ್ನ ನಾನು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ವೀಡಿಯೋಸ್ನ ನೋಡಿಕೊಂಡು ಚೆಕ್ ಮಾಡಿ ಡೀಟೇಲಾಗಿ ತಿಳ್ಕೊಳ್ಬೋದು. ಇನ್ನೂ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.